ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶೇಖರಗೌಡ ಮಾಲಿ ಪಾಟೀಲ್ ಇವರಿಗೆ ಪರಿಷತ್ತನ ಧ್ವಜವನ್ನು ಹಸ್ತಾಂತರ ಮಾಡಿ ಸಮ್ಮೇಳನಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಸಾಹಿತ್ಯ ಪರಿಷತ್ತಿಗೆ ಅನೇಕ ಮಾರ್ಗದರ್ಶನವನ್ನು ನೀಡುತ್ತಿರುವ ಸನ್ಮಾನ್ಯ ಶ್ರೀ ಲಿಂಗಾರೆಡ್ಡಿ ಆಲೂರು ಸಾಹಿತಿಗಳು ಗಂಗಾವತಿಯವರು, ನಿಯೋಜಿತ ಈಗಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಶೇಖರಗೌಡ ಮಾಲಿ ಪಾಟೀಲ್ ಅವರಿಗೆ ಪರಿಷತ್ತಿನ ಧ್ವಜವನ್ನು ಹಸ್ತಾಂತರ ಮಾಡಿ ಸಮ್ಮೇಳನಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರ ನುಡಿ ಸನ್ಮಾನ್ಯ ಶ್ರೀ ಲಿಂಗಾರೆಡ್ಡಿ ಆಲೂರವರು, ಸಾಹಿತಿಗಳು ಗಂಗಾವತಿ. ನಮಸ್ಕಾರ. ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಇಂದಿನ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಸನ್ಮಾನ್ಯ ಶ್ರೀ ಎಲ್ ಹನುಮಂತಯ್ಯನವರೇ, ಹಾಗೆ ಇಂದಿನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ನನ್ನ ಗುರುಗಳ ಸ್ವರೂಪಿಯಾಗಿರುವಂತಹ ಶೇಖರಗೌಡ ಮಾಲಿ ಪಾಟೀಲ್ ಸರ್ ಅವರೇ, ಹಾಗೆ ವೇದಿಕೆ ಮೇಲಿರುವಂಥ ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದೊಡ್ಡನಗೌಡ ಸರ್ ಅವರೇ, ನಾಡಿನ ಮಹಾನ್ ದಿಗ್ಗಜರು ಅಂತ ಕರಿತೇವೆ ನಾವು. ನಮ್ಮ ಶೇಖರಗೌಡರು ಆವಾಗ ಹೇಳ್ತಿರ್ತಾರೆ, ನನ್ನ ಗುರುಗಳು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಅಂಥೇಳಿ. ಆ ಸಿದ್ದರಾಮಯ್ಯನವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಮಾತುಗಳನ್ನು ಕೇಳುವಂಥ ಭಾಗ್ಯ ನಮಗೆ ಬರಬೇಕು, ಒದಗಿ ಬಂದಿದೆ. ಅದಕ್ಕೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ LG ನಾಗರಾಜ್ ಸರ್ ಅವರೇ, ಹಾಗೆ ಅಮರೇಗೌಡ ಬಯ್ಯಾಪುರ ಸರ್ ಅವರೇ, ಎರಡು ಮಾತು ಇಲ್ಲವೇ ಇಲ್ಲ. ಹೀಗಾಗಿ ನಾನು ಕೂಡ ಅವರನ್ನು ನನ್ನ ಗುರು ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಅವರಿಗೆ ಧ್ವಜವನ್ನು ಹಸ್ತಾಂತರ ಮಾಡಿಸುವಂಥ ಭಾಗ್ಯ ನನಗೆ ಬಂದಿದೆಯಲ್ಲ, ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆತ್ಮೀಯರೇ, ಸಾಹಿತ್ಯ ಸಮ್ಮೇಳನಗಳು ಪ್ರತಿ ವರ್ಷವೂ ಕೂಡ ನಡೆದಾಗಲೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಚರ್ಚೆಗೆ ಒಳಗಾಗ್ತಾನೆ ಬರ್ತವೆ. ಈ ಬಾರಿ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೆದಾಗ ಬಹಳಷ್ಟು ಜನ ಮಾತನಾಡಿದ್ದು ಕೂಡ ಇದೆ. ಒಬ್ಬ ಸಾಹಿತಿಯಲ್ಲದ ಒಬ್ಬ ರಾಜಕಾರಣಿಯನ್ನು ನೀವು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ಎನ್ನುವಂಥ ಆಕ್ಷೇಪಣೆಗಳನ್ನು ಜಿಲ್ಲಾಧ್ಯಕ್ಷರು ಕೂಡ ಕೇಳ್ಕೊಂಡಿದ್ದಾರೆ. ಆದರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, 40 ವರ್ಷಗಳ ಹಿಂದೆಯೇ ತ್ರಿಶಂಕು ಎನ್ನುವಂಥ ಕಾದಂಬರಿಯನ್ನು ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಮಾಡಿದವರು ಶೇಖರಗೌಡರು. ಇದು ಎಷ್ಟು ಜನರಿಗೆ ಗೊತ್ತಿದೆ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಯುವ ಜನಾಂಗ ತಮ್ಮದೇ ಆದಂಥ ರೀತಿಯಲ್ಲಿ ಯೋಚಿಸ್ತಾರೆ ವಿನಃ ನಿಜವಾಗಲೂ ಕೂಡ ಹಳೆಯ ಸಾಹಿತ್ಯ ಲೋಕಕ್ಕೆ ಶೇಖರಗೌಡ ಮಾಲಿ ಪಾಟೀಲ್ ಅವರು ಯಾರು ಅಂತ ಗೊತ್ತಿದೆ. 2 ಅವಧಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ನನಗನ್ನಿಸ್ತದೆ, ಮೊಟ್ಟ ಮೊದಲು ಜಿಲ್ಲೆಯಿಂದ ಅಖಿಲ ಭಾರತ ಸಮ್ಮೇಳನಗಳಿಗೆ ಪ್ರತಿನಿಧಿಸುವಂಥ ವ್ಯಕ್ತಿಗಳು ತುಂಬ ಕಡಿಮೆ ಇದ್ದರು. ಕೇವಲ 18-20 ಜನ ಸಾಹಿತ್ಯಿಕ ಪರಿಷತ್ತಿನ ಮೆಂಬರ್ಸ್ ಆಗಿದ್ದರು. ಅವರು ಮಾತ್ರ ರಾಜ್ಯ ಮಟ್ಟದ ಸಮ್ಮೇಳನಗಳಿಗೆ ಹೋಗಿ ಬರ್ತಾ ಇದ್ರು. ಆದರೆ ಶೇಖರಗೌಡ ಮಾಲಿ ಪಾಟೀಲ್ ಅವರು ಜಿಲ್ಲಾಧ್ಯಕ್ಷರಾದ ನಂತರದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನ ಕಲಾವಿದರು ಹೋಗಿದ್ದಾರೆ ರಾಜ್ಯಕ್ಕೆ, ಕವಿಗಳು ಹೋಗಿದ್ದಾರೆ, ಬರಹಗಾರರು ಹೋಗಿದ್ದಾರೆ, ಉಪನ್ಯಾಸಕರು ಹೋಗಿದ್ದಾರೆ. ಇದು ಅವರ ಹೆಮ್ಮೆಯೇ ಹೊರತು ಮತ್ತೇನೂ ಅಲ್ಲ, ಅವರ ಸಾಧನೆ ಅಂತ ಹೇಳಿ ನಾವು ಪರಿಗಣಿಸ್ತೇವೆ. ಹೀಗಾಗಿ ಶೇಖರಗೌಡ ಮಾಲಿ ಪಾಟೀಲ್ ಅವರು ಕೇವಲ ಒಬ್ಬ ಸಾಹಿತಿಯಾಗಿ ಅಲ್ಲ, ಒಬ್ಬ ಸಂಘಟಕರಾಗಿಯೂ ಕೂಡ ತಮ್ಮನ್ನು ತಾವು ಹೆಚ್ಚು ತೊಡಗಿಸಿಕೊಂಡವರು. ಅದರ ಜೊತೆ ಸಹಕಾರ ಕ್ಷೇತ್ರದಲ್ಲಿ ಮಹತ್ತರವಂತ ಸಾಧನೆ ಮಾಡಿದ್ದಾರೆ. ಸುಮಾರು 20-30 ವರ್ಷಗಳಿಂದ ಇಡೀ ಸಹಕಾರ ಕ್ಷೇತ್ರಕ್ಕೆ ತಮ್ಮ ಬದುಕನ್ನು ಪಣವಾಗಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ರಾಜ್ಯ ಮಟ್ಟದ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾಗಿಯೂ ಕೂಡ ಇದ್ದವರು. ಹೀಗಾಗಿ ಇಂತಹ ಮಹನೀಯರು ನಮ್ಮ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹದ್ದು ನಿಜವಾಗಲೂ ನಾನು ಭಾಗ್ಯ ಮತ್ತು ನಮ್ಮ ಅದೃಷ್ಟ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಇದೀಗ ಸಾಹಿತ್ಯ ಸಮ್ಮೇಳನದ ಬಗ್ಗೆ
ಅದರಲ್ಲೂ ಇದುವರೆಗೂ ಮಾತನಾಡಿದಂಥ ಹನುಮಂತಯ್ಯನವರು, ಸರ್ ನಿಮ್ಮ ಕೆಲವು ಪದ್ಯಗಳನ್ನು ನಾನು ಪಾಠ ಮಾಡಿದ್ದೀನಿ ಕಾಲೇಜಿನಲ್ಲಿ. ಹೀಗಿರುವಾಗ ನಿಮ್ಮ ಬಗ್ಗೆ ತುಂಬ ಅಭಿಮಾನ ಕೂಡ ನನಗಿದೆ. ಇಬ್ಬರು ಮಹನೀಯರ ಮಾತುಗಳನ್ನು, ಸಿದ್ದರಾಮಯ್ಯವರು ಮತ್ತು ಹನುಮಂತಯ್ಯನವರ ಮಾತುಗಳನ್ನ ಕೇಳಿದ ಮೇಲೆ ನಾವೇನು ಮಾತಾಡೋದಕ್ಕಿರೋದಿಲ್ಲ. ಈಗಾಗಲೇ ಹನುಮಂತಯ್ಯನವರು ಮಾತಾಡಿದ್ದಾರೆ, ನಂತರದಲ್ಲಿ ಸಿದ್ದರಾಮಯ್ಯ ಸರ್ ಮಾತಾಡ್ತಾರೆ. ಹೀಗಾಗಿ ನನ್ನ ಮಾತು ಅಷ್ಟೊಂದು ಅರ್ಥಪೂರ್ಣವಾಗೋದಿಲ್ಲ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಆದರೂ ಒಂದೆರಡು ನುಡಿಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಕೊಪ್ಪಳ ಜಿಲ್ಲೆ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹೀಗೆ ಹಲವು ನಿಟ್ಟಿನಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮೆರೆದಿರುವಂಥ ಒಂದು ಜಿಲ್ಲೆ. ನಮ್ಮ ಜಿಲ್ಲೆಯಾದ್ಯಂತ ಹಲವಾರು ಪುಣ್ಯಕ್ಷೇತ್ರಗಳಿವೆ, ಧಾರ್ಮಿಕ ಕ್ಷೇತ್ರಗಳಿವೆ, ಐತಿಹಾಸಿಕ ಕುರುಹುಗಳಿವೆ, ಶಾಸನಗಳಿವೆ, ಹಾಗೆಯೇ ಗುಹಾ ಚಿತ್ರಗಳು ಕೂಡ ಇವೆ, ಆದಿಮಾನವನ ನೆಲೆಯೂ ಕೂಡ ಇವೆ. ನಾವು ಇಂಥ ಸಮ್ಮೇಳನಗಳಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಕನ್ನಡ ನಾಡಿನ ಪರಂಪರೆಯನ್ನು, ಅದರಲ್ಲೂ ಕೂಡ ಕೊಪ್ಪಳ ಜಿಲ್ಲಾ ಮಟ್ಟದ ಸಮ್ಮೇಳನ ಅಂತಾದಾಗ ಕೊಪ್ಪಳ ಜಿಲ್ಲೆಯ ಪರಂಪರೆಯನ್ನು ನಾವು ವಾಸ್ತವಿಕವಾಗಿ ನೋಡ್ತಾ ಅವಲೋಕನ ಮಾಡ್ತಾ ಬರ್ತೇವೆ. ನಾವು ಹಿಂದಿನ ಕಾಲದಲ್ಲಿ ಹಾಗಿದ್ರು ಅಥವಾ ನಮ್ಮ ಸಾಹಿತ್ಯ ಹಾಗಿತ್ತು, ನಮ್ಮ ಸಂಸ್ಕೃತಿ ಹೀಗಿತ್ತು ಅಂಥೇಳಿ ನಮ್ಮ ಬೆನ್ನನ್ನು ನಾವು ಚಪ್ಪರಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇವೆಲ್ಲವುಗಳ ಜೊತೆ ನಮ್ಮ ಜಿಲ್ಲೆಯಲ್ಲಿ ಹಸಿವಿದೆ, ಬಡತನವಿದೆ, ನೋವಿದೆ, ಗುಡಿಸಲುಗಳಿವೆ, ಹಾಗೆ ದೇವದಾಸಿ ಪದ್ಧತಿಗಳಿವೆ, ಬಾಲ್ಯ ವಿವಾಹ ಪದ್ಧತಿಗಳು ಕೂಡ ಇವೆ. ಇವೆಲ್ಲವನ್ನು ಕೂಡ ನಾವು ಯಾಕೆ ಅವಲೋಕನ ಮಾಡ್ತಾ ಇಲ್ಲ ಇವತ್ತು? ಅಂತಹ ಒಂದು ಸಂಗತಿಗಳ ಮೇಲೆಯೂ ಕೂಡ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಬಹುಶಃ ಈ ಸಮ್ಮೇಳನದಲ್ಲಿ ಅರ್ಥಪೂರ್ಣವಾಗಿ ಮಾಡಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಎಲ್ಲ ಹನುಮಂತಯ್ಯನವರು ಕೂಡ ಬಹಳ ಸೊಗಸಾಗಿ ಹೇಳಿದರು. ಬಡತನದ ಹಸಿವು ಮತ್ತು ಅದರ ಒಡಲೊಡಗಿನ ಬೆಂಕಿಯ ಬಗ್ಗೆ ಅದು ನಮ್ಮಲ್ಲೂ ಕೂಡ ಇದೆ ಸರ್, ರಾಜ್ಯದ ಎಲ್ಲ ಕಡೆಯಲ್ಲೂ ಕೂಡ ಇದೆ. ಅದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ವೈಭವದ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳೋದ್ರಲ್ಲಿ ನಮ್ಮ ನೋವುಗಳನ್ನು ಮತ್ತು ಕಷ್ಟಗಳನ್ನು ಮರಿತಾ ಹೋಗ್ತೇವೆ. ಅವುಗಳನ್ನ ಮುನ್ನೆಲೆಗೆ ತರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆಗೋದಿಲ್ಲ ನಮಗೆ. ಹಾಗಾಗಬಾರ್ದು ಅಂತಂದರೆ ಇವೆಲ್ಲವೂ ಕೂಡ ಆಗಬೇಕು. ನಮ್ಮ ಜಮೀನು ನಮಗೆ ಉಳಿಬೇಕು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅಭಿವೃದ್ಧಿ, ನಮ್ಮ ಹಲವು ವರ್ಷಗಳ ಹಿಂದೆ ನಮ್ಮ ಜಿಲ್ಲೆಗೆ ಕಾರ್ಖಾನೆಗಳು ಬಂದಾಗ ನಮ್ಮ ಜನ ಆಸೆಗಣ್ಣಿನಿಂದ ನೋಡಿದ್ರು. ಅಯ್ಯೋ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಕ್ಕಿಬಿಡಬಹುದು, ಅಯ್ಯೋ ನಮ್ಮ ಬದುಕು ಸುಂದರವಾಗಬಹುದು. ಇವತ್ತೇನಾಗಿದೆ, ನಮ್ಮ ಉಣ್ಣುವ ಅನ್ನದ ತಟ್ಟೆಯಲ್ಲಿ ಧೂಳು ಬಂದು ಬೀಳ್ತಾ ಇದೆ. ಇದಕ್ಕೆ ಅತಿಯಾದ ಕಾರ್ಖಾನೆಗಳ ಸ್ಥಾಪನೆಯೇ ಕಾರಣನ. ಅಂದರೆ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಮ್ಮ ಬದುಕಿಗೆ ನೆಮ್ಮದಿಯನ್ನು ತಂದು ಕೊಡಬೇಕೇ ವಿನಃ ನಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುವಂಥ ಹಂತಕ್ಕೆ ಹೋಗಬಾರ್ದು. ಹೀಗಾಗಿ ನಾವು ಹಲವಾರು ಹೋರಾಟಗಳನ್ನು ನೋಡಿದ್ದೇವೆ. ಜಿಲ್ಲೆಯಲ್ಲಿ ಮಹಿಳಾ ಹೋರಾಟಗಳಾಗಿವೆ, ದಲಿತ ಹೋರಾಟಗಳಾಗಿವೆ, ಹಾಗೆ ಜಮೀನಿಗಾಗಿ ರೈತ ಹೋರಾಟಗಳಾಗಿವೆ. ಹೀಗೆ ಹಲವು ಬಗೆಯ ಹೋರಾಟಗಳನ್ನ ನಾವು ನೋಡ್ತಾ ಇದ್ದೀವಿ. ಜಿಲ್ಲೆಯಾದಾಗಲೂ ಕೂಡ ಹೋರಾಟ ಇತ್ತು, ಈಗಲೂ ಕೂಡ ಹೋರಾಟಗಳು ನಡೀತೇವೆ. ಹೋರಾಟವಿರದ ಬದುಕು ನಮಗೆ ಸಾಧ್ಯವಾಗಿಲ್ಲ. ಹೋರಾಟ ಮುಕ್ತವಾದಂತಹ ಬದುಕನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಅಂದರೆ ಆವಾಗ ಒಂದು ರೀತಿಯ ನೆಮ್ಮದಿ ನಮಗೆ ಸಿಗೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರುವಂಥ ಈ 14ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಶೇಖರಗೌಡರು ಬಹುಶಃ ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಎಲ್ಲ ವಿಧವಾದಂಥ ಅಂಶಗಳನ್ನು ಕೂಡ ದಾಖಲೀಕರಿಸಿದ್ದಾರೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಹೀಗಾಗಿ ನಾನು ಹೆಚ್ಚು ಮಾತನಾಡದೆ, ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡೋದಕ್ಕಾಗಿ ವಂದಿಸ್ತಾ, ಜಿಲ್ಲೆಯ ಸಮಗ್ರ ಸಮಸ್ಯೆಗಳ ಬಗ್ಗೆಯೂ ಕೂಡ, ನಮ್ಮ ಸಾಧನೆಯ ಬಗ್ಗೆ ಜೊತೆಗೆ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗಲಿ, ಅದರ ಮೇಲೆ ಒಂದು ಬೆಳಕು ಚೆಲ್ಲುವ ಕೆಲಸ ಇಲ್ಲಿ ನಡೀಲಿ ಅನ್ನಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿರುವಂಥ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.